RCB ತನ್ನ ಗೆಲುವಿನ ನಾಗಾಲೋಟವನ್ನ ಮುಂದುವರಿಸಿದೆ. ಪ್ಲೇ ಆಫ್ಸ್ ತಲುಪೋದಕ್ಕೆ ಇನ್ನೆರಡು ಮ್ಯಾಚ್ ಗೆಲುವಷ್ಟೇ ಬಾಕಿ ಇದೆ. ಎಸ್ಪೆಷಲಿ ನಿನ್ನೆ ಮ್ಯಾಚ್ ಅಲ್ಲಿ ವಿರಾಟ್ ಕೊಹ್ಲಿ ಅಬ್ಬರಿಸಿರೋದು ಹೇಟರ್ಸ್ ನಿದ್ದೆಗೆಡಿಸಿರುತ್ತೆ. ನಿನ್ನೆ ಅವರು ಆಡಿದ ಇನ್ನಿಂಗ್ಸ್ ಅಂತೂ ಒನ್ ಆಫ್ ದ ಫೈನೆಸ್ಟ್ ಇನ್ T20 ಕ್ರಿಕೆಟ್ ಅಂತ ಡೌಟ್ ಇಲ್ಲದೆ ಹೇಳ್ಬೋದು. ಇದಕ್ಕೆ ಜ್ವಲಂತ ಉದಾಹರಣೆ ಅಂತಂದ್ರೆ ನಿನ್ನೆ ಅವ್ರು ರನ್ಔಟ್ ಮಾಡಿದ್ರಲ್ಲ, ಅದನ್ನೊಂದ್ಸಲ ನೋಡಿ. ಕೊಹ್ಲಿ ಮಾಡಿದಂತಹ ಆ ಒಂದು ಸನ್ನೆ ಇದೆಯಲ್ಲ, ಅದು ಸಿಕ್ಕಾಬಟ್ಟೆ ವೈರಲ್ ಆಗಿದೆ. ಇನ್ನು ಉಳಿದಿರುವಂತಹ ಎರಡು ಮ್ಯಾಚ್ ಅನ್ನ RCB ಗೆಲ್ಲೇಬೇಕು, ಅದರಲ್ಲಿ ಎಂಥ ಚೇಂಜಸ್ ಇಲ್ಲ. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿಯ IPL ಸೆಗ್ಮೆಂಟ್ ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಸತತವಾಗಿ 4 ಮ್ಯಾಚ್ ಗಳನ್ನ ಗೆದ್ದು RCB ತನ್ನ ಗೆಲುವಿನ ನಾಗಾಲೋಟವನ್ನ ಮುಂದುವರಿಸಿದೆ. ಪ್ಲೇ ಆಫ್ಸ್ ತಲುಪೋದಕ್ಕೆ ಇನ್ನೆರಡು ಮ್ಯಾಚ್ ಗೆಲುವಷ್ಟೇ ಬಾಕಿ ಇದೆ. ಅಫ್ಕೋರ್ಸ್ ಇದ್ರ ಜೊತೆಗೆ ಬೇರೆ ಕೆಲವು ಟೀಮ್ಗಳು ಕೆಲವು ಮ್ಯಾಚ್ ಗಳನ್ನ ಸೋಲ್ಬೇಕಾಗಿದೆ, ಕೆಲವರು ಗೆಲ್ಲಬೇಕಾಗಿದೆ, ಅದು ಬೇರೆ ವಿಷಯ. ಆದ್ರೆ RCB ಈ 4 ಮ್ಯಾಚ್ ಗಳಲ್ಲಿ ಗೆದ್ದಿರುವ ರೀತಿ ಅಂತೂ ನಿಜಕ್ಕೂ ಕಮೆಂಡಬಲ್ ಅಂತ ಹೇಳ್ಬೋದು. ಎಸ್ಪೆಷಲಿ ನಿನ್ನೆ ಮ್ಯಾಚ್ ಅಲ್ಲಿ ವಿರಾಟ್ ಕೊಹ್ಲಿ ಅಬ್ಬರಿಸಿರೋದು ಹೇಟರ್ಸ್ ನಿದ್ದೆಗೆಡಿಸಿರುತ್ತೆ. ರನ್ ರೇಟ್ ವಿಚಾರದ ಬಗ್ಗೆ ಪದೇ ಪದೇ ಕಮೆಂಟ್ ಮಾಡುವಂತಹ ರಿಟೈರ್ಡ್ ಸೀನಿಯರ್ಸ್ಗೆ ಕೊಹ್ಲಿ ಪ್ರತಿ ಮ್ಯಾಚ್ ಅಲ್ಲೂ ಕೂಡ ಮುಟ್ಟಿ ನೋಡಿಕೊಳ್ಳುವ ಹಾಗೆ ಉತ್ತರ ಕೊಡ್ತಾನೆ ಬರ್ತಾ ಇದ್ದಾರೆ. ನಿನ್ನೆ ಅವರು ಆಡಿದ ಇನ್ನಿಂಗ್ಸ್ ಅಂತೂ ಒನ್ ಆಫ್ ದ ಫೈನೆಸ್ಟ್ ಇನ್ T20 ಕ್ರಿಕೆಟ್ ಅಂತ ಡೌಟ್ ಇಲ್ಲದೆ ಹೇಳ್ಬೋದು. ಸ್ನೇಹಿತರೆ, ಒಂದ್ ವಿಷಯ ಅಂತ ಗೊತ್ತಾ, ನೋಡಿ, ಅದ್ಭುತವಾಗಿ ಬ್ಯಾಟ್ ಮಾಡುವಂತಹ ಪ್ಲೇಯರ್ಸ್ ತುಂಬಾ ಜನ ಇದ್ದಾರೆ, ಇಲ್ಲ ಅಂತ ಏನಿಲ್ಲ. ಮೊನ್ನೆ ಅಷ್ಟೇ ಟ್ರಾವಿಸ್ ಹೆಡ್ ಮತ್ತೆ ಅಭಿಷೇಕ್ ಶರ್ಮಾ ಎಲ್ಲ ಸಖತ್ತಾಗಿ ಆಟ ಆಡಿದ್ದಾರೆ. ಬಟ್ ಕೊಹ್ಲಿ ಅವರು ಯಾಕೆ ಇವರೆಲ್ಲರಿಗಿಂತ ಸ್ಪೆಷಲ್ ಆಗಿ ಕಾಣ್ತಾರೆ ಅಂತಂದ್ರೆ, ಡೇ ಬೈ ಡೇ ಅವರ ಆಟ ತುಂಬಾನೇ ಬೆಟರ್ ಆಗ್ತಾ ಇದೆ. ಅವರದ್ದೇ ಆದಂತಹ ಸ್ಮೈಲ್ ಮತ್ತೆ ಆರಾನ ಅವರು ಕ್ಯಾರಿ ಮಾಡ್ತಾರೆ. ಜೊತೆಗೆ 35+ ವರ್ಷ ಆಗಿದ್ರು ಕೂಡ 20ರ ಹರೆಯದ ಹುಡುಗನ ತರ ಅವರ ಎನರ್ಜಿ ಮತ್ತೆ ಅಕ್ಯುರೇಸಿಯನ್ನ ಅವರು ಕಾಪಾಡಿಕೊಂಡು ಬರ್ತಾ ಇದ್ದಾರೆ. ಇದಕ್ಕೆ ಜ್ವಲಂತ ಉದಾಹರಣೆ ಅಂತಂದ್ರೆ ನಿನ್ನೆ ಅವ್ರು ರನ್ಔಟ್ ಮಾಡಿದ್ರಲ್ಲ, ಅದನ್ನೊಂದ್ಸಲ ನೋಡಿ. ಎಸ್ಪೆಷಲಿ ಈ IPL ಸೀಸನ್ ಅಲ್ಲಿ ಹಿ ಹ್ಯಾಸ್ ಇವಾಲ್ಡ್ ಸೋ ಮಚ್ ಅಂತಾನೆ ಹೇಳ್ಬೋದು. ಇನ್ನೊಂದು ತುದಿಲಿ ವಿಕೆಟ್ ಬೀಳ್ತಾ ಇದ್ರು ಕೂಡ ವಿಚಲಿತರಾಗ್ದೇನೆ ಗಟ್ಟಿಯಾಗಿ ನಿಂತ್ಕೊಳ್ಳೋದು ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತು. ಅಟ್ ದ ಸೇಮ್ ಟೈಮ್ ತಂಡಕ್ಕೆ ಬೇಕಾಗಿರುವಂತಹ ರನ್ ಹೊಳೆ ಹೊರಸೋದು ಕೂಡ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತು. ಆದ್ರೆ ನಿನ್ನೆ ಸೆಂಚುರಿ ಮಿಸ್ ಆಗಿದ್ ಮಾತ್ರ ಸ್ವಲ್ಪ ಬೇಜಾರಾಯ್ತು. 47 ಬಾಲ್ಗೆ 92 ರನ್ ಹೊಡೆದ ಕೊಹ್ಲಿ ಅವರು 7 4 ಮತ್ತೆ 6 6 ಅನ್ನ ಹೊಡೆದ್ರು. ಇನ್ನು ಕೊಹ್ಲಿ ಅವರನ್ನ ಬಿಟ್ರೆ ರಜತ್ ಪಟಿದಾರ್ ಮತ್ತು ಗ್ರೀನ್ ಸಖತ್ತಾಗಿ ಆಟ ಆಡಿದ್ರು. 23 ಬಾಲ್ಗೆ 55 ರನ್ ಚಚ್ಚಿದ ರಜತ್ ಪಟಿದಾರ್ 6 6 ಮತ್ತೆ 3 4 ಅನ್ನ ಹೊಡೆದ್ರು. 46 ರನ್ ಅನ್ನ ಹೊಡೆದ ಗ್ರೀನ್ 5 4 ಮತ್ತೆ 1 6 ಅನ್ನ ಹೊಡೆದ್ರು. ಬಟ್ ಲಾಸ್ಟ್ ಬಾಲ್ ಅವರು ಆಕ್ಚುಲಿ 50 ಮಾಡ್ಬೋದಿತ್ತು ಅಂತ ಅನ್ಕೊಂಡ್ವಿ, ಬಟ್ ಔಟ್ ಆಗ್ಬಿಟ್ರು. ಎನಿವೇಸ್, ದಿನೇಶ್ ಕಾರ್ತಿಕ್ 7 ಬಾಲ್ಗೆ 18 ರನ್ ಹೊಡೆದು ಔಟ್ ಆದ್ರು. ಅದರಲ್ಲಿ 2 6 ಇತ್ತು. ಲಾಮ್ರೋರ್ ಡಕೌಟ್ ಆದ್ರು. ಒಟ್ನಲ್ಲಿ ಕೊನೆಗೆ ಪಂಜಾಬ್ಗೆ 242 ರನ್ಗಳ ದೊಡ್ಡ ಟಾರ್ಗೆಟ್ ಅನ್ನ RCB ಕೊಟ್ರು. ಇದರ ನಂತರ ಆಸ್ ಯೂಶುವಲ್ RCB ಬೌಲರ್ಗಳು ತಮ್ಮ ಕೈ ಚಳಕವನ್ನ ತೋರಿಸಿದ್ರು. ಪಂಜಾಬ್ ಬ್ಯಾಟ್ಸ್ಮನ್ ಗಳಲ್ಲಿ ಅಪಾಯಕಾರಿ ಅಂತ ಅನ್ಸಿದ್ದು ಬೇರ್ಸ್ಟೌ, ರೋಸೋ ಮತ್ತೆ ಸ್ವಲ್ಪ ಮಟ್ಟಿಗೆ ಶಶಾಂಕ್ ಸಿಂಗ್ ಮಾತ್ರ. ಬೇರ್ಸ್ಟೌ ಮತ್ತೆ ರೋಸೋ ಆಡ್ತಾ ಇದ್ದಾಗ 242 ರನ್ ಚೇಸ್ ಮಾಡ್ಬಿಡ್ತಾರೆ ಅಂತ ಅನ್ಸ್ಬಿಟ್ಟಿತ್ತು. ಆದ್ರೆ ಈ 2 ಕ್ರೂಷಿಯಲ್ ವಿಕೆಟ್ಸ್ ಗಳನ್ನ ಫರ್ಗ್ಯೂಷನ್ ಮತ್ತೆ ಕರಣ್ ಶರ್ಮಾ ತೆಗೆದರು. ಶಶಾಂಕ್ ಸಿಂಗ್ ಅವರನ್ನ ವಿರಾಟ್ ಕೊಹ್ಲಿ ರನ್ಔಟ್ ಮಾಡಿದ್ದು ಹೈಲೈಟ್. ಜೊತೆಗೆ ರೋಸೋ ವಿಕೆಟ್ ಬಿದ್ದಾಗ ಕೊಹ್ಲಿ ಮಾಡಿದಂತಹ ಆ ಒಂದು ಸನ್ನೆ ಇದೆಯಲ್ಲ, ಅದು ಸಿಕ್ಕಾಬಟ್ಟೆ ವೈರಲ್ ಆಗಿದೆ. ಇದನ್ನ ಹೊರತುಪಡಿಸಿದ್ರೆ ಒಟ್ಟಾರೆಯಾಗಿ ಸಿರಾಜ್ ಅವರು 3, ಫರ್ಗ್ಯೂಷನ್, ಕರಣ್ ಶರ್ಮಾ ಮತ್ತೆ ಸ್ವಪ್ನಿಲ್ ಸಿಂಗ್ ತಲಾ 2 ವಿಕೆಟ್ ಗಳನ್ನ ತೆಗೆದು ಪಂಜಾಬ್ ಟೀಮ್ ಅನ್ನ ಆಲ್ಔಟ್ ಮಾಡಿದ್ರು. 60 ರನ್ಗಳ ಅಂತರದಿಂದ RCB ಭರ್ಜರಿ ಜಯವನ್ನ ಸಾಧಿಸಿತು. ಸೊ ಈಗ ಸಿನಾರಿಯೋ ನೋಡ್ತಾ ಇದ್ರೆ ಸ್ನೇಹಿತರೆ, RCB ಪ್ಲೇ ಆಫ್ಸ್ ಕನಸು ಇನ್ನೂ ಜೀವಂತ ಅಂತ ಹೇಳ್ಬೋದು. ಫಸ್ಟ್ಲಿ ಇನ್ನು ಉಳಿದಿರುವಂತಹ 2 ಮ್ಯಾಚ್ ಅನ್ನ RCB ಗೆಲ್ಲೇಬೇಕು, ಅದರಲ್ಲಿ ಎಂಥ ಚೇಂಜಸ್ ಇಲ್ಲ. ಇದನ್ನ ಹೊರತುಪಡಿಸಿ ಬೇರೆ ಯಾವ ಟೀಮು ಎಷ್ಟು ಮ್ಯಾಚ್ ಅನ್ನ ಸೋಲ್ಬೇಕು, ಯಾವ ಟೀಮ್ ಗೆದ್ರೆ ನಮಗ್ ಬೆನಿಫಿಟ್ ಆಗುತ್ತೆ, ಇದೆಲ್ಲವನ್ನ ನೀವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತೀರಾ. ಇದನ್ನೆಲ್ಲ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ನೀವೇ ತಿಳಿಸಿ. ಇನ್ನೊಂದು ಮಜಾ ಏನ್ ಗೊತ್ತಾ, CSK ಉಳಿದ 3 ಮ್ಯಾಚ್ ಸೋತು RCB 2 ಮ್ಯಾಚ್ ಅನ್ನ ಗೆದ್ದು, SRH ಉಳಿದಿರುವಂತಹ 2 ಸೋತು, LSG 2ರಲ್ಲಿ 1 ಸೋತ್ರು ಕೂಡ RCBಗೆ ಪ್ಲೇ ಆಫ್ ಚಾನ್ಸ್ ಇದೆ. ಬಟ್ ಇದು ಸಾಧ್ಯನಾ ಗೊತ್ತಿಲ್ಲ, ಕಾದ್ ನೋಡೋಣ. ನೆಕ್ಸ್ಟ್ ಮ್ಯಾಚ್ ಇರೋದು ಆಕ್ಚುಲಿ RCB DC ಜೊತೆಗೆ, ಅದಾದ್ಮೇಲೆ CSK ಜೊತೆಗಿದೆ. ಏನಾಗುತ್ತೆ ಅಂತ ನಾವು ಕಾದ್ ನೋಡ್ಬೇಕಷ್ಟೇ. ಬಟ್
ಆಫ್ಸ್ ಕನಸು ನನಸಾಗೋದಕ್ಕೆ ಏನೆಲ್ಲ ಕ್ಯಾಲ್ಕುಲೇಷನ್ಸ್ ಮಾಡಬೇಕಾಗುತ್ತೆ, ಯಾರೆಲ್ಲ ಸೋಲ್ಬೇಕು ಯಾರೆಲ್ಲ ಗೆಲ್ಬೇಕು, ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.